ಯಾರಾಗ್ತಾರೆ ಕೋಲಾರ ಲೋಕಸಭಾ ಚುನಾವಣೆಯ ಅಭ್ಯರ್ಥಿ? ಎಸ್, ಈಗ ಕೈ ನಾಯಕರಿಗೆ ಕೋಲಾರ ಅಭ್ಯರ್ಥಿಯೇ ಒಂದು ರೀತಿ ಕಗ್ಗಂಟಾಗಿ ಪರಿಣಮಿಸಿದೆ ಅಂತಲೇ ಹೇಳಬಹುದು. ಸಾಕಷ್ಟು ಕುತೂಹಲ ಕೂಡ ಇದೆ ಯಾರು ಸ್ಪರ್ಧೆ ಮಾಡ್ತಾರೆ ಅಂತ. ಈಗ KH ಮುನಿಯಪ್ಪ ಬಣದ ಮಾತಿಗೆ ಮನ್ನಣೆ ನೀಡ್ತಾ ಇರೋದಕ್ಕೆ ಭಾರಿ ಆಕ್ರೋಶಗಳು ಕೂಡ ವ್ಯಕ್ತವಾಗಿದೆ. ಬಹುತೇಕ ಮುನಿಯಪ್ಪ ಅಳಿಯ ಚಿಕ್ಕ ಪೆದ್ದಣ್ಣರಿಗೆ ಟಿಕೆಟ್ ಖಚಿತ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಆಕ್ರೋಶಗಳು ಕೂಡ ವ್ಯಕ್ತವಾಗ್ತಾ ಇರುವಂತದ್ದು. ಸಚಿವರು ಸೇರಿ ಕ್ಷೇತ್ರದ ಶಾಸಕರು ರಾಜೀನಾಮೆ ನೀಡುವ ಸಾಧ್ಯತೆ ಕೂಡ ಈಗ ಎದುರಾಗಿದೆ. ಕೋಲಾರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಟಿಕೆಟ್ ಇನ್ನಷ್ಟು ಕಗ್ಗಂಟಾಗಿದೆ ಅಂತಾನೆ ಹೇಳಬಹುದು. ಈಗ ಕೊತ್ತೂರು ಮಂಜುನಾಥ್, ಮಾಲೂರು ಶಾಸಕ ನಂಜೇಗೌಡ, ಇನ್ನು MLCಗಳಾದ ನಜೀರ್ ಅಹಮದ್, ಅನಿಲ್ ಕುಮಾರ್ ಪದತ್ಯಾಗ ಮಾಡ್ತಾರಾ ಅನ್ನೋ ಪ್ರಶ್ನೆ ಕೂಡ ಎದುರಾಗಿದೆ. ಒಂದು ವೇಳೆ KH ಮುನಿಯಪ್ಪ ಅವರ ಅಳಿಯನಿಗೆ ಟಿಕೆಟ್ ಕೊಟ್ರೆ ನಾವು ರಾಜೀನಾಮೆ ಕೊಡ್ತೀವಿ ಅನ್ನೋ ಬೆದರಿಕೆಯನ್ನ ಹಾಕಿದ್ದಾರೆ. ಇದೀಗ ಏನು ಶಾಸಕರು ಹಾಗೆ MLCಗಳು ಕೊತ್ತೂರು ಮಂಜುನಾಥ್, ಮಾಲೂರು ಶಾಸಕ ನಂಜೇಗೌಡ, ಇನ್ನು MLCಗಳಾದ ನಜೀರ್ ಅಹಮದ್, ಅನಿಲ್ ಕುಮಾರ್ ಯಾವುದೇ ಕಾರಣಕ್ಕೂ KH ಮುನಿಯಪ್ಪ ಅವರ ಅಳಿಯನಿಗೆ ಟಿಕೆಟ್ ನೀಡಬಾರದು ಅಂತ ಬಿಗಿಪಟ್ಟು ಹಿಡಿದಿದ್ದಾರೆ. ಇನ್ನು ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಬಡ ಹುದ್ದೆತ್ಯಾಗ ಅನ್ನೋ ಪ್ರಶ್ನೆ ಕೂಡ ಇಲ್ಲಿ ಎದುರಾಗ್ತಾ ಇದೆ. ಅಭ್ಯರ್ಥಿಗೆ ಮುನಿಯಪ್ಪ ಹಾಗೂ ರಮೇಶ್ ಕುಮಾರ್ ಬಣದ ಫೈಟ್ ಕೂಡ ಎದುರಾಗಿರುವಂತದ್ದು. ಹೈಕಮಾಂಡ್ ಚಿಕ್ಕ ಪೆದ್ದಣ್ಣ ಹೆಸರು ಅಂತಿಮವೆಂದು ಮಾಹಿತಿಯನ್ನ ಕೂಡ ರವಾನಿಸಿದೆ. ಇತ್ತ ಹೈಕಮಾಂಡ್ ವಿರುದ್ಧವೇ ತಿರುಗಿ ಬಿದ್ದಿದ್ದಾರೆ ಜಿಲ್ಲೆಯ ಸಚಿವರು ಹಾಗೆ ಶಾಸಕರು. ಹೀಗಾಗಿ ಕೋಲಾರ ಕ್ಷೇತ್ರದ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಟಿಕೆಟ್ ಇನ್ನಷ್ಟು ಕಗ್ಗಂಟಾಗಿದೆ. ಒಂದ್ ಕಡೆ CM ಹಾಗೆ DCM ಸಂಧಾನ ಸಭೆ ಕೂಡ ನಡೆಸಿದ್ರು. ಆದ್ರೂ ಕೂಡ ನಾಯಕರ ನಡುವಿನ ಭಿನ್ನಮತ ಮಾತ್ರ ಶಮನ ಆಗಿಲ್ಲ. ಸಚಿವ KH ಮುನಿಯಪ್ಪ ಕುಟುಂಬಕ್ಕೆ ಟಿಕೆಟ್ ನೀಡಿದ್ರೆ ಈಗ ಜಿಲ್ಲೆಯ 5 ಶಾಸಕರು ರಾಜೀನಾಮೆ ನೀಡ್ತೇವೆ ಅಂತ ಬೆದರಿಕೆಯನ್ನ ಹಾಕಿದ್ದಾರೆ. ಕಾಂಗ್ರೆಸ್ ಏನು ಕೋಲಾರ ಕ್ಷೇತ್ರದ ಕಾಂಗ್ರೆಸ್ ಶಾಸಕ ಕೊತ್ತೂರು ಮಂಜುನಾಥ್, ಇನ್ನು ಹಾಗೆ ಇವ್ರ ಜೊತೆಗೆ MLCಗಳಾದ ಸಚಿವ MC ಸುಧಾಕರ್, ವಿಧಾನ ಪರಿಷತ್ ಕಾಂಗ್ರೆಸ್ ಸದಸ್ಯ ಅನಿಲ್ ಕುಮಾರ್, ಇನ್ನು ಮಾಲೂರು ಶಾಸಕ ನಂಜೇಗೌಡ ಹಾಗೆ ನಜೀರ್ ಅಹಮದ್ ರಾಜೀನಾಮೆ ನೀಡ್ತೇವೆ ಅಂತ ಬೆದರಿಕೆಯನ್ನ ಹಾಕಿದ್ದಾರೆ. ಹೀಗಾಗಿ ಕಗ್ಗಂಟಾಗಿ ಪರಿಣಮಿಸಿದೆ. ಯಾರಿಗೆ ಸಿಗುತ್ತೆ ಕೋಲಾರ ಕ್ಷೇತ್ರದ ಲೋಕಸಭೆ ಟಿಕೆಟ್ ಅನ್ನೋದರ ಕುರಿತಾಗಿ ಸಾಕಷ್ಟು ಕುತೂಹಲ ಕೂಡ ಇರುವಂತದ್ದು. ಇನ್ನು ಈ ಅಸಮಾಧಾನವನ್ನ ಯಾವ ರೀತಿ ಶಮನಗೊಳಿಸ್ತಾರೆ DCM ಹಾಗೆ CM ಅನ್ನೋದರ ಕುರಿತಾಗಿ ಕೂಡ ಕಾದು ನೋಡಬೇಕಾಗಿದೆ. ಯಾವುದೇ ಕಾರಣಕ್ಕೂ ಮುನಿಯಪ್ಪ ಅಳಿಯ ಚಿಕ್ಕ ಪೆದ್ದಣ್ಣರಿಗೆ ಟಿಕೆಟ್ ಅನ್ನ ಕೊಡಬಾರದು ಅಂತ ಈಗ ಸಚಿವರು ಹಾಗೆ ಶಾಸಕರು ಬಿಗಿಪಟ್ಟು ಹಿಡಿದು ಕೂತಿದ್ದಾರೆ. ಒಂದು ಕಡೆ ಬಹುತೇಕ ಚಿಕ್ಕ ಪೆದ್ದಣ್ಣನಿಗೆ ಟಿಕೆಟ್ ಖಚಿತ ಅಂತ ಹೇಳಲಾಗ್ತಾ ಇದೆ. ಹೈಕಮಾಂಡ್ ನಾಯಕರು ಕೂಡ ಇವರ ಹೆಸರನ್ನೇ ಸೂಚಿಸಿದ್ದಾರೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗಿರುವಂತದ್ದು. ಸೊ ಹೀಗಾಗಿ ಖಚಿತ ಆಗ್ತಾ ಇದ್ದಂತೆ ಈಗ ಸಚಿವರು ಹಾಗೆ ಶಾಸಕರು ರಾಜೀನಾಮೆ ನೀಡೋದಾಗಿ ಹೇಳಿದ್ದಾರೆ. ಇನ್ನು ಲೋಕಸಭೆ ಚುನಾವಣೆಯ ಸಂದರ್ಭದಲ್ಲಿ ಏನು ಉದ್ಭವವಾಗಿರುವಂತಹ ಈ ಅಸಮಾಧಾನವನ್ನ ಯಾವ ರೀತಿ ಶಮನಗೊಳಿಸ್ತಾರೆ ರಾಜ್ಯ ನಾಯಕರು ಅನ್ನೋದರ ಕುರಿತಾಗಿ ಕಾದು ನೋಡಬೇಕು. ಸೇಮ್ ಸಿಚುವೇಶನ್ ನಾವು BJP ಟಿಕೆಟ್ ಅನೌನ್ಸ್ ಆದಾಗ ಕೂಡ ನೋಡಿದ್ದೀವಿ. BJPಯಲ್ಲೂ ಕೂಡ ಅಸಮಾಧಾನ, ಬಂಡಾಯ ಎಲ್ಲವೂ ಕೂಡ ಸ್ಫೋಟಗೊಂಡಿದೆ. ಒಂದ್ ಕಡೆ ಮಾಜಿ CM BS ಯಡಿಯೂರಪ್ಪ ಕೂಡ ಬಂಡಾಯ ಶಮನಕ್ಕೆ ದಿನೇ ದಿನೇ ಓಡಾಡ್ತಾ ಇದ್ದಾರೆ. ಈಗ ಕಾಂಗ್ರೆಸ್ನಲ್ಲೂ ಕೂಡ ಇದೇ ಪರಿಸ್ಥಿತಿ ನಿರ್ಮಾಣವಾಗಿದೆ ಅಂತಾನೆ ಹೇಳಬಹುದು. ಕೋಲಾರ ಕ್ಷೇತ್ರದ ಅಭ್ಯರ್ಥಿ ಇನ್ನೂ ಕಗ್ಗಂಟಾಗಿಯೇ ಉಳಿದುಕೊಂಡಿದೆ. ಸೊ ಯಾರಾಗ್ತಾರೆ ಅನ್ನೋದ್ರ ಕುತೂಹಲ ಕೂಡ ಹೆಚ್ಚಾಗ್ತಾ ಇದೆ. ಮತ್ತೊಂದು ಕಡೆ ಅಲ್ಲಿ ಆಪೋಸಿಟ್ ಮೈತ್ರಿ ಇರೋದ್ರಿಂದ JDS ಅಭ್ಯರ್ಥಿ ಯಾರು ನಿಲ್ತಾರೆ ಅನ್ನೋದ್ರ ಕುರಿತಾಗಿ ಕೂಡ ಸಾಕಷ್ಟು ಕುತೂಹಲ ಇರುವಂಥದ್ದು. ಸೊ ಈಗ ಕೈ ನಾಯಕರು CM ಹಾಗೆ DCM ಯಾವ ನಿರ್ಧಾರಗಳನ್ನ ತೆಗೆದುಕೊಳ್ತಾರೆ, ಯಾವ ರೀತಿ ಸಚಿವರನ್ನ ಶಾಸಕರನ್ನ ಸಮಾಧಾನಗೊಳಿಸ್ತಾರೆ ಅನ್ನೋದರ ಕುರಿತಾಗಿ ಕಾದು ನೋಡಬೇಕಾಗಿದೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.